ಕೇಳ್ಕೊಂಡಿದ್ದು. ತದನಂತರ ಅವರು ಅನಾರೋಗ್ಯದಿಂದ ಲಿವರ್ನ ಸಮಸ್ಯೆಯಿಂದ ಬಳಲುತ್ತಿದ್ದರು. ಲಿವರ್ನ ಅವರ ಶ್ರೀಮತಿಯವರು ಅವ್ರಿಗೆ ದಾನವನ್ನು ಮಾಡಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡಿಕೊಂಡು ಅವರ ಮಗ ಮಣಿಪಾಲ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರ ಮನೆಯಲ್ಲಿ ಅವರು ಸುಮಾರು ತಿಂಗಳುಗಳಿಂದ ಇದ್ರು. ಚಿಕಿತ್ಸೆ ಮತ್ತೆ ಅವ್ರಿಗೆ ಅಡ್ಜಸ್ಟ್ ಆಗಲಿಲ್ಲ ಅನ್ಸುತ್ತೆ ಅವರು ಶಸ್ತ್ರಚಿಕಿತ್ಸೆ. ಎಷ್ಟೊಂದು ಸುದ್ದಿಗಳು ಅವರು ದೂರವಾಣಿ ಮುಖಾಂತರ ಅವರು ಎಲ್ಲ ಪತ್ರಿಕೆಗಳಿಗೆ, ರಾಜ್ಯ ಮಟ್ಟದ ಪತ್ರಿಕೆಗಳಿಗೆ ಕಳಿಸ್ಕೊಡ್ತಾ ಇದ್ರು. ಮತ್ತೆ ಪ್ರಜಾವಾಣಿಯ ಪತ್ರಿಕೆ ವಿತರಕರಾಗಿ ಗ್ರಾಮೀಣ ಸಮಸ್ಯೆಗಳ ಕುರಿತು ಹೆಚ್ಚಾಗಿ ವರದಿಗಳನ್ನ ಮಾಡ್ತಾ ಇದ್ರು. ಅವರಿಗೆ ಅವರ ನಿಧನದಿಂದ ತುಮಕೂರು ಜಿಲ್ಲೆಯ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಮತ್ತೆ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದಿಂದ ಅವರ ಕುಟುಂಬದವರಿಗೆ ದುಃಖ ಭರಿಸುವ ಶಕ್ತಿನ ಭಗವಂತ ನೀಡಲಿ ಅಂತೇಳಿ ಈ ಸಭೆಯನ್ನ ಮಾಡಿದ್ವಿ. ಮತ್ತೆ ಸ್ವಾಗತನ ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಸಂಘದ ನಾಮಿನಿ ನಿರ್ದೇಶಕರಾದ ಹರೀಶ್ ಆಚಾರ್ಯ ಅವರು ಕೂಡ ಸ್ವಾಗತನ ಕೊಡ್ತಾ ಇದ್ದೀನಿ. ನಮ್ಮ ಮತ್ತೊಬ್ಬ ಜಿಲ್ಲಾ ನಿರ್ದೇಶಕರು ಹಿರಿಯ ಪತ್ರಕರ್ತರಾದ ಜಯಣ್ಣ ಸಿ ಅವರು ಕೂಡ ಸ್ವಾಗತನ ಕೊಡ್ತಾ ಇದ್ದೀನಿ. ನಮ್ಮ ಶಂಕರ್ ಸೀರಾ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತನ ಕೊಡ್ತಾ ಇದ್ದೀನಿ. ಹಾಗೆ ಮತ್ತೊಬ್ಬ ನಾಮಿನಿ ನಿರ್ದೇಶಕರಾದ ಹಿರಿಯ ಛಾಯಾಗ್ರಾಹಕರಾದಂಥ ರೇಣುಕಾ ಅವರು ಕೂಡ ಸ್ವಾಗತನ ಕೊಡ್ತಾ ಇದ್ದೀನಿ. ಹಾಗೆ ಈ ಸಭೆಗೆ ಆಗಮಿಸಿರುವ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತನ ಕೊಡ್ತಾ ಸಭೆನ ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾಕಂದ್ರೆ 63 ವರ್ಷ ನಾಗೇಂದ್ರ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರ ಮನಸ್ಸು 18ರ ಆಸುಪಾಸಿನಲ್ಲೇ ಇತ್ತು. ಯಾವಾಗಲೂ ಕ್ರಿಯಾಶೀಲ ಮತ್ತೆ ಚಟುವಟಿಕೆಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದರು, ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತಾ ಇದ್ದರು. ಸಂಘದ ಚಟುವಟಿಕೆ ಕೂಡ ಅತ್ಯಂತ ಖುಷಿಯಿಂದ ಭಾಗವಹಿಸ್ತಾ ಇದ್ರು. ಏನಕ್ಕಪ್ಪ ಅಂತಂದ್ರೆ ಕಳೆದ ಬಾರಿ ಅವ್ರಿಗೆ ಅನಾರೋಗ್ಯ ಸಜ್ಜನ ಮತ್ತು ಒಂದು ಉತ್ತಮವಾದಂತಹ ಒಡನಾಟವನ್ನು ಎಲ್ಲರೊಂದಿಗೆ ಒಡನಾಟವನ್ನು ಇಟ್ಟುಕೊಂಡಿದ್ದರು. ವಿಜಯ ಕರ್ನಾಟಕ ಸೇರಿದಂತೆ ನಮ್ಮ ಉದಯವಾಣಿಯಲ್ಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಹಾಗೆ ಕನ್ನಡ ಪ್ರಬಂಧದಲ್ಲೂ ಕೂಡ ಅವರು ಕೆಲಸ ಮಾಡಿ ಪ್ರಜಾಪ್ರತಿ ಎಲ್ಲೂ ಅವರು ಕೆಲಸವನ್ನು ಮಾಡಿ ಅಂದ್ರೆ ಅಲ್ಲಿ ಸ್ಪೀಕರ್ ಆಗಿ ತಮ್ಮ ಸುದ್ದಿಗಳನ್ನ ಆ ಭಾಗದ ಸುದ್ದಿಗಳನ್ನ ಕಳಿಸ್ತಕ್ಕಂಥ ಒಂದು ಒಳ್ಳೆಯ ಒಡನಾಟ ಇಟ್ಟುಕೊಂಡಿದ್ದರು. ಮತ್ತು ಅಲ್ಲಿಯ ಸ್ಥಳೀಯ ರಾಜಕಾರಣಿಗಳ ಜೊತೆ ಕೂಡ ಬಹಳ ಒಳ್ಳೆಯ ಒಡನಾಟ ಇಟ್ಕೊಂಡಿದ್ರು. ಎಲ್ಲರೂ ಕೂಡ ನಾಗಣ ಅಂತೇಳಿ ಬಹಳ ಪ್ರೀತಿಯಿಂದ ಅವರನ್ನು ಕಲಿತಾ ಇರ್ತಕ್ಕಂಥ ಒಂದು ದಿನಗಳನ್ನು ನಾವು ನೋಡಿದ್ದೇವೆ. ಹಾಗೆ ನಮ್ಮ ಚುನಾವಣಾ ಸಂದರ್ಭದಲ್ಲಿ ನಾವು ತುಮಕೂರಿಂದ ಕುಣಗಲ್ಗೆ ನಾವೆಲ್ಲ ಚುನಾವಣೆ ಕುಣಗಲಿಂದ ತುಮಕೂರಿಂದ ಕುಣಗಲ್ ಹೋಗ್ತಾರೆ. ಆ ದಾರಿನ ಎಬ್ಬರಲ್ಲಿ ನಾವು ನಿಲ್ಲಿಸಬೇಕಾಯ್ತು. ನಿಲ್ಲಿಸಿ ಬಹಳ ನಮಗೆಲ್ಲ ಕೂರಿಸಿ ಒಂದು ಕಾಫಿ ಕೊಟ್ಟು ಬಹಳ ಆತ್ಮೀಯವಾಗಿ ತಿಳಿಸಿ ನಮ್ಮ ಜೊತೆ ಕೂಡ ಒಳ್ಳೆಯ ಜೊತೆಗೆ ಪ್ರಚಾರಕ್ಕೆ ಬರ್ತಕ್ಕಂಥ ಒಂದು ಒಳ್ಳೆಯ ಗುಣವನ್ನ ನಾಗಣ್ಣ ಅವರು ಇಟ್ಕೊಂಡಿದ್ರು. ಹಾಗಾಗಿ ನಮಗೇನೆ ಹೆಚ್ಚಾಗಿ ಕುಣಗಲ್ಲು ಪತ್ರಕರ್ತರ ಜೊತೆ ಬಹಳ ಆತ್ಮೀಯತೆ. ನಮ್ಮ ಮೆಂಬರ್ಶಿಪ್ ಕೇಳಿದ್ರೆ ನಮಗೆ ತಂದುಕೊಡ್ತಾರೆ, ಕುಣಗಲಿಗೆ ಕೊಡೋದು. ಕುಣಗಲ್ಲು ಪತ್ರಕರ್ತರ ಜೊತೆ ಒಳ್ಳೆಯ ವಿಶ್ವಾಸವನ್ನು ಇಟ್ಕೊಂಡಿದ್ರು. ಹಾಗೆ ತುಮಕೂರಲ್ಲೂ ಕೂಡ ಬಂದ್ರೆ ಎಲ್ಲ ಕಚೇರಿಗಳಿಗೂ ಎಲ್ಲ ಮಾತಾಡಿಕೊಂಡು ಹೋಗುವಂತ ಒಂದು ಗುಣ ನಾಗಣ್ಣವ್ರದು. ಅವ್ರನ್ನ ಬೆಂಕಿ ನಾಗಣ್ಣ ಅಂತ ಕರೆಯೋದು. ಯಾಕೆಂದ್ರೆ ಎಬ್ಬರಲ್ಲಿ ಕೆಲವು ಟೈಮ್ ನಾಗಣ್ಣ ನಮ್ಮ ಪತ್ರಕರ್ತರ ಬೆಂಕಿ ನಾಗಣ್ಣ ಅವರು ಆ ಥರದ ಅವರು ಬಂದ್ರೆ ಆ ಥರದ ಒಂದು ಒಳ್ಳೆಯ ಬಾಂಧವ್ಯ ಬೆಳೆಸಿರ್ತಕ್ಕಂಥ ನಾಗಣ್ಣವರು ಇದು ನಮ್ಮಿದ್ದಾರೆ. ಅವರಿಗೆ ಇವತ್ತು ನಾವು ಸಂಘ ಪೂರ್ಣವಾಗಿ ಅವರಿಗೆ ಶ್ರದ್ಧಾಂಜಲಿ ಸಭೆಯನ್ನ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ರಘುರಾಮ್ ಅವರು, ಹಾಗೆ ನಮ್ಮ ಎಲ್ಲ ನಿರ್ದೇಶಕರಾದಂಥ ನಮ್ಮ ಜಯಣ್ಣವರು, ಶಂಕರ್ ಅವರು, ನಮ್ಮ ಆತ್ಮೀಯರಾದಂಥ ಹರೀಶ್ ಅವರು, ಹಾಗೆ ನಮ್ಮ ರೇಣುಪ್ರಸಾದ್ ಅವರು ಮತ್ತು ನಮ್ಮ ಹಿರಿಯರಾದಂಥ ನಮ್ಮ ಜೊತೆ ಒಡನಾಡಿ ಆಗ್ತಕ್ಕಂಥ ಗಂಗರಾಜ್ ಅವರು ಮತ್ತು ನಮ್ಮ ಶಾಂತರಾಮು ಎಲ್ಲ ನಮ್ಮ ಪತ್ರಕರ್ತರ ಸ್ನೇಹಿತರು ಕೂಡ ನಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಒಂದು ಯಶಸ್ವಿ ಮಾಡಿದ್ದೀರಿ. ಹೇಳ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಹಾಗೆ ಅವರ ಕುಟುಂಬಕ್ಕೆ ಅವ್ರನ್ನ ಕಳ್ಕೊಂಡಿರೋ ದುಃಖ ಭರಿಸುವ ಶಕ್ತಿಯನ್ನು ಭಗವಂತ ಕೊಡ್ಲಿ ಅಂತ ಹೇಳಿ ಈ ಮೂಲಕ ನಮ್ಮೆಲ್ಲ ಕನ್ನಡ ಕಾರ್ಯಕರ್ತರ ಸಂಘದಿಂದ ನಾವು ದೇವರಲ್ಲಿ ಮನವಿ ಮಾಡ್ತೀವಿ. ದುಃಖದ ದಿನ ನಾವು ಬಯಸ್ತೇವೆ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪತ್ರಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ
ಅನಾರೋಗ್ಯ ನಿಮಿತ್ತ ನಿಧನವನ್ನು ಸಂಖ್ಯೆ ಹೆಚ್ಚಾಗ್ತದೆ. ಕಳೆದ ತಿಂಗಳಲ್ಲಿ ನಾವು ಚಿಕ್ಕನಾಯಕನಹಳ್ಳಿಯ ವೇದನಾಥ್ ಅವ್ರನ್ನ, ಹಾಗೆಯೇ ತುರುವೇಕೆರೆ ಸ್ವಾಮಿಯವ್ರನ್ನ, ಹಾಗೆ ನಮ್ಮ ಮಹಿಳಾ ಪತ್ರಕರ್ತರಾಗಿದ್ದಂಥ ಭುವನೇಶ್ವರಿಯವರನ್ನ ನಾವು ಕಳ್ಕೊಂಡಿದ್ದೇವೆ. ಈಗ ಈ ತಿಂಗಳಲ್ಲಿ ನಮ್ಮ ತುಮಕೂರಿನ ನಗರದ ಪಕ್ಕದ ಹೆಬ್ಬೂರು ನಾಗಣ್ಣ ಅಂದೇ ಪ್ರಸಿದ್ಧಿ. ನಾನು ತುಮಕೂರಿಗೆ ವರದಿಗಾರನಾಗಿ 20 ವರ್ಷದಿಂದ ಅಪಾಯಿಂಟ್ ಬಹಳ ಪ್ರೀತಿಪೂರ್ವಕವಾಗಿ ಮತ್ತು ನಮ್ಮ ಚಿಕ್ಕನಾಯಕನಹಳ್ಳಿ ಕೂಡ ಬಹಳ ಆತ್ಮೀಯವಾಗಿ ಒಬ್ಬ ಆತ್ಮೀಯ ಹಿರಿಯ ಪತ್ರಕರ್ತರು ನಾಗಣ್ಣವರು. ಅವರು ನಮ್ಮನ್ನೆಲ್ಲ ಬಹಳ ಪ್ರೀತಿಪೂರ್ವಕವಾಗಿ ಮಾತಾಡಿಸ್ತಕ್ಕಂಥ ಸಂಘದಲ್ಲಿ ಒಂದು ಒಳ್ಳೆಯ ಒಡನಾಟ ಮಾಡಿಕೊಂಡಿರುವಂತಹ ನಾಗಣ್ಣ ಅನಾರೋಗ್ಯ ನಿಮಿತ್ತ ನಿಧನ ಹೊಂದಿದ್ದಾರೆ. ಅವರಿಗೆ ಕರ್ನಾಟಕ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಘಟಕ ತೀವ್ರ ಸಂತಾಪವನ್ನು ಸೂಚಿಸುತ್ತದೆ. ಹಾಗೆಯೇ ನಮ್ಮ ರಾಜ್ಯ ಸರ್ಕಾರ ಕೂಡ ಅವರಿಗೆ ಸಂತಾಪವನ್ನು ಸೂಚಿಸಿದೆ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷ ಶಿವರಾಮ್ ತಂಗೂರು ಅವರು ಕೂಡ ನಮಗೆ ತಿಳಿಸಿದ್ದಾರೆ. ಹಾಗಾಗಿ ಎರಡೂ ಸಂಘಗಳ ವತಿಯಿಂದ ಅವರಿಗೆ ಸಂತಾಪವನ್ನು ಸೂಚಿಸ್ತಾ ಅಂತಂದ್ರೆ ನಾಗಣ್ಣ ಅವರು ಆ ಕ್ಷೇತ್ರದಾದ್ಯಂತ ಪತ್ರಕರ್ತರು ವಲಯಕ್ಕೆ ಮಾತ್ರ ಅಲ್ಲ, ಅಲ್ಲಿರೋ ಎಲ್ಲ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದವರು ನಾಗಣ್ಣ ಅವರು. ಇವತ್ತು ಏನು ತುಮಕೂರು ವಿಧಾನಸಭಾ ಕ್ಷೇತ್ರ ಮಾತ್ರ ಇತ್ತು ಹಿಂದೆ, ತುಮಕೂರು ಗ್ರಾಮಾಂತರ ಏನಾಗಿದೆ, ತುಮಕೂರು ಗ್ರಾಮಾಂತರಕ್ಕೆ ಪ್ರತ್ಯೇಕ ವರದಿಗಾರ ಇರಲಿಲ್ಲ. ಆಗ ಏನು ಹೆಬ್ಬೂರು ಭಾಗ ಏನು ಗ್ರಾಮಾಂತರಕ್ಕೆ ಬರುತ್ತೆ, ಹೆಬ್ಬೂರು ಭಾಗದ ಸಮಸ್ತ ವಿದ್ಯಮಾನವನ್ನ ಕೊಡ್ತಾ ಇದ್ದವರು ನಾಗಣ್ಣ ಅವರು. ಅವರೆಲ್ಲ ಪ್ರಮುಖ ರಾಜ್ಯ ಪತ್ರಿಕೆಗಳಿಗೂ ಸಹ ಅವರೇ ಬಾತ್ಮೀದಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಹಾಗೆ ಪ್ರತಿಯೊಬ್ಬರು ಜನಸಾಮಾನ್ಯರ ಸಮಸ್ಯೆಗಳನ್ನು ಸಹ ಹಿಡಿದು ವರದಿ ಮಾಡ್ತಂತ ಒಂದು ನೇರ ನಿಷ್ಠೂರ ಪತ್ರಕರ್ತ ಅಂದ್ರೆ ತಪ್ಪಾಗಲಾರದು. ಅವ್ರಿಗೆ ಕುಣಿಗಲ್ಗೂ ಮತ್ತೆ ನಮ್ಮ ತುಮಕೂರು ಭಾಗದ ನಮ್ಮ ಅಧ್ಯಕ್ಷರು ಒಂದು ರೀತಿಯ ಸಂಪರ್ಕ ಕೊಂಡಿದ್ರು. ವಿಶೇಷವಾಗಿ ನಮ್ಮ ಸಂಘದ ಯಾವುದೇ ಕಾರ್ಯಚಟುವಟಿಕೆಗಳಿಗೂ ಸಹ ಅವರು ತಪ್ಪದೇ ಭಾಗವಹಿಸ್ತಾ ಇದ್ರು. ಸರ್ವ ಸದಸ್ಯ ಸಭೆ ಇರ್ಬೋದು, ಶ್ರದ್ಧಾಂಜಲಿ ಸಭೆಗಳು ಇರ್ಬೋದು, ಅಥವಾ ಎಲ್ಲಾ ತರದ ಕಾರ್ಯಕ್ರಮಗಳಲ್ಲೂ ಸಹ ನಾಗಣ್ಣ ಅವರ ಉಪಸ್ಥಿತಿಯನ್ನ ನಾವು ಕಾಣಬೇಕಾಗಿತ್ತು. ನಿಜಕ್ಕೂ ಅವರ ನಿಧನ ತುಂಬಲಾರದ ನಷ್ಟ ಅಂತ ಹೇಳ್ಬೇಕು. ಬರೀ ನಮ್ಮ ಪತ್ರಕರ್ತರ ಸಂಘ ಪತ್ರಕರ್ತರ ವಲಯಕ್ಕೆ ಮಾತ್ರ ಅಲ್ಲ, ಅಲ್ಲಿನ ಅನೇಕ ಸಾಮಾಜಿಕ ಸಂಘ ಸಂಸ್ಥೆಗಳ ಅಭಿವೃದ್ಧಿಗೂ ಸಹ ಕಾರಣ ಆಗಿದೆ. ಅಲ್ಲಿನ ಗಣಪತಿ ಕಾಲೇಜ್ ಇರ್ಬೋದು, ಕಾಮಾಕ್ಷಿ ತೋರಣಾಶ್ರಮ ಮಠ ಇರ್ಬೋದು, ಗ್ರಾಮೀಣ ಭಾಗದ ಜಾತ್ರೆಗಳಿರ್ಬೋದು, ಚಿಕ್ಕೇಶ್ವರ ಮಠ ಇರ್ಬೋದು, ಆ ಭಾಗದೆಲ್ಲ ನ್ಯೂಸ್ನ ಅವರೇ ಮಾಡ್ತಾ ಇದ್ದವರು ನಾಗಣ್ಣ ಅವರು. ಅಂಥವರು ಈಗ ನಮ್ಮ ಜೊತೆ ಇವಾಗಿದ್ದಾರೆ. ಬಟ್ ಅವರ ಲೈಫಲ್ಲೂ ಬಹಳ ದುರಂತ, ಪತ್ರಕರ್ತರ ಜೀವನನೇ ಆ ರೀತಿ ಒಂದು ರೀತಿ ಸಂಕಷ್ಟಮಯ ಅಂತ ಹೇಳ್ಬೇಕು. ಯಾಕಪ್ಪ ಅಂತಂದ್ರೆ ಅವರ ಮಗ ಕಣ್ಣೆದುರುಗಡೆನೆ ಅವರ ಅಂಗಡಿ ಮುಂದೆ ಆಕ್ಸಿಡೆಂಟ್ ಆಗಿ ಒಬ್ಬ ಮಗ ತೀರೋಗ್ತಾರೆ. ಇನ್ನೊಬ್ಬ ಮಗನ ಕಷ್ಟಪಟ್ಟು ಮಾಡಿಸಿ ಕಷ್ಟ ಓದಿಸಿ ಅವನ್ನ ಈಗ ಬೆಂಗಳೂರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಹಾಗಾಗಿ ಒಬ್ಬ ಒಳ್ಳೆ ಮನಸ್ಸಿನ ಸಹೃದಯ ನಿಷ್ಕಲ್ಮಶ ಹೃದಯದ ನಾಗಣ್ಣವನ್ನು ಕಳ್ಕೊಂಡಿರೋದು ನಮ್ಮ ಇಡೀ ಜಿಲ್ಲೆಯ ಪತ್ರಕರ್ತರ ಸಮೂಹಕ್ಕೆ ತುಂಬಲಾರದ ನಷ್ಟ. ಒಬ್ಬ ಸ್ನೇಹಜೀವಿ ಮತ್ತೆ ಹುಟ್ಟಿ ಬರಲಿ ಅಂತ ಪ್ರಾರ್ಥಿಸಿ ನಮ್ಮ ಮಾತು. ಅತ್ಯಂತ ಸಲಹೆ ಸೂಚನೆಗಳನ್ನ ನೀಡ್ತಾ ಅನೇಕ ಭಾಗದಲ್ಲಿ ಕಿರಿಯ ಪತ್ರಕರ್ತರಿಗೆ ಮಾರ್ಗದರ್ಶನ ನೀಡ್ತಾ ಇದ್ರು. ಮತ್ತೆ ಅವ್ರ ಸ್ವಂತ ಖರ್ಚಾಕೊಂಡು ಯಾವುದೇ ಪ್ರೋಗ್ರಾಮ್ ಇರ್ಬೋದು ಅಥವಾ ವರದಿ ಮಾಡೋದಕ್ಕೆ ಅವರು ಸ್ವಂತ ನೆಕ್ಕಂಡ ಬಿಡೋದು, ಇಲ್ಲ ಬಸ್ ಹತ್ರ ಹೋಗೋದು, ಇಲ್ಲಾಂದ್ರೆ ಯಾರನ್ನ ಕರ್ಕೊಂಡು ಅವ್ರ ಸ್ವಂತ ದುಡ್ಡಲ್ಲಿ ಹೋಗಿ ವರದಿಗಳನ್ನ ಮಾಡ್ತಾ ಇದ್ರು. ಈ ವಿಚಾರ ಏನಪ್ಪ ಅಂತಂದ್ರೆ ನಮ್ಮ ಯುವ ಪತ್ರಕರ್ತರು ಇದೆಲ್ಲ ಇದೀಗ ತಾವು ಆ ಒಂದು ಮನೋಭಾವನ ಬೆಳೆಸ್ಕೊಬೇಕು. ಸುದ್ದಿ ಏನ್ ಸಿಗುತ್ತೆ ಅಂತಂದ್ರೆ ನೀವು ಅದನ್ನು ಹೋಗಿ ಹುಡುಕಿ ತಗೊಂಡ್ಬರ್ಬೇಕು ಅಂತೇಳಿ ನಾನು ಈ ಒಂದು ಸಭೆಯಲ್ಲಿ ತಾವೆಲ್ಲರಲ್ಲಿ ಮನವಿ ಮಾಡುತ್ತಾ, ಈಗ ನಮ್ಮ ಜಿಲ್ಲಾ ನಿರ್ದೇಶಕರಾದ ಹಿರಿಯ ಪತ್ರಕರ್ತ ಜಯಣ್ಣ ಸಿ ಅವರು ಮಾತಾಡಬೇಕು. ಹಾಗೂ ಪತ್ರಿಕಾ ವಿತರಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವೆಂಕಿ ನಾಗಣ್ಣವರು ಅನಾರೋಗ್ಯ ನಿಮಿತ್ತ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಆ ಭಗವಂತ ಅವರ ಕುಟುಂಬಕ್ಕೆ ಒಳ್ಳೆ ಆರೋಗ್ಯ ಕೊಡಿ, ನೆಮ್ಮದಿ ಕೊಡಿ ಅಂತ ಆಶಿಸುತ್ತಾ, ನಾನು ನಮ್ಮ ಈ ಯುವ ಪತ್ರಕರ್ತರಲ್ಲಿ ನನ್ನೊಂದು ಮನವಿ. ಏಕೆಂದರೆ ಇವತ್ತಿನ ದಿನಮಾನಗಳಲ್ಲಿ ಸಾಕಷ್ಟು ಆರ್ಥಿಕ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಪತ್ರಕರ್ತರು ವಿಮೆ ಮಾಡಿಸ್ಕೋಬೇಕಂದ್ರೆ, ಏಕೆಂದರೆ ನಾವು ಅನಾರೋಗ್ಯಕ್ಕೆ ತುತ್ತಾದಾಗ ನಮ್ಮ ಕುಟುಂಬಕ್ಕೆ ನಾವು ತುಂಬಲಾರದ ನಷ್ಟವನ್ನು ನಾವು ಅನುಭವಿಸಬೇಕಾಗ್ತದೆ, ಅವರು ನೋವು ಅನುಭವಿಸಬೇಕಾಗ್ತದೆ. ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ವಿಮೆ ಮಾಡಿಸಿ. ಅಟ್ಲೀಸ್ಟ್ ಈಗ ಸಾಕಷ್ಟು ಯೋಜನೆಗಳನ್ನು ನಮ್ಮ ಸಂಘ, ನಮ್ಮ ಜಿಲ್ಲಾಧ್ಯಕ್ಷರು, ರಾಜ್ಯ ಕಮಿಟಿ ಇರ್ಬೋದು, ನಮಗೆಲ್ಲ ಹೇಳ್ತಾ ಇದೆ. ನಮ್ಮ ಏನು ಸಂಘದಲ್ಲಿ ಸದಸ್ಯತ್ವ ಹೊಂದಿರ್ತಕ್ಕಂಥವ್ರು ಇನ್ನೂ ಇಲ್ದರೂ ಕೂಡ ಮಾಡಿಸಿದ್ದು ತುಂಬ ಒಳ್ಳೆಯದು. ಯಾಕೆಂದ್ರೆ ಮುಂದೆ ನಾವು ಕುಟುಂಬಕ್ಕೆ ನಾವು ಹೊರೆಯಾಗೋದು ಬೇಡ ಅಂತ ನಾನು ಹೇಳುತ್ತಾ, ಇವತ್ತು ನಮ್ಮ ಬೆಂಕಿ ನಾಗಣ್ಣವರು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಈ ಮೂಲಕ
ಹೇಳ್ಕೊಡ್ತಾ ಇದ್ದೀನಿ. ನಮಸ್ಕಾರ. ಇವ್ರಿಗೆ ಕೊಡಿ, ನೀರಿಗೆ ಕೊಡಿ. ರೈತರ ಮತ್ತು ರೈತರ ಕ್ಯಾಮ್ರಾ